ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ಬನ್ನಿ, ಸ್ವಾಗತ ಸುಸ್ವಾಗತ. ಇವತ್ತು ನಾನೊಂದು ರೆಸಿಪಿ ಮಾಡ್ತೀನಿ. ಅದು ಯಾವುದಂದ್ರೆ ದಿಢೀರನೆ ಮಾಡೋ ದೋಸೆ ನೋಡ್ರಿ. ಯಾವುದೇ ಅಕ್ಕಿ ನೆನೆ ಹಾಕೋದು ಬೇಡ, ಬ್ಯಾಳಿ ನೆನೆ ಹಾಕೋದು ಬೇಡ, ಏನು ಬೇಡ. ಈಗ ಯಾರ ಮನೆಗೆ ಗೆಸ್ಟ್ ಬಂದ್ರಂದ್ರೆ ಅವಾಗ ಏನು ಮಾಡ್ಬೇಕು ಚಿಂತೆ ಮಾಡೋವಲ್ಲ, ಚಟ್ಪಟ್ಟನ ರೀ ಮಾಡೋದು ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ರೀ. ಅದು ದಿಢೀರನೆ ಮಾಡೋದು ದೋಸೆ 5-10 ನಿಮಿಷದಲ್ಲೇ ನೀವು ನಾಷ್ಟ ರೆಡಿ ಮಾಡ್ಬೋದು. ಅದಂತ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡಿರಿ, ಶೇರ್ ಮಾಡ್ರಿ ಅಂತ ಹೇಳ್ತಾ ಈಗ ದಿಢೀರ್ನೆ ದೋಸೆ ಮಾಡೋ ವಿಧಾನ ಹೇಳ್ತೀನಿ, ನೋಡೋಣ ಬನ್ನಿ. ಸ್ನೇಹಿತರೆ, ದಿಢೀರನೆ ದೋಸೆ ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡ್ರಿ. ನಮಗೆ ಯಾವಾಗ ತಿನ್ಬೇಕು ಅನಿಸ್ತದ ಪಟ್ನ ಅವನ್ನ ಏನ್ರಿ ಉದ್ದಿನ ಬೇಳೆ ನೆನೆ ಹಾಕಿಡಂಗಿಲ್ಲ, ಅಕ್ಕಿ ಬೇಕಾಗಿಲ್ಲ, ಏನೂ ಇಲ್ಲ. ಅಗದಿ ಸಿಂಪಲ್ ರೀ, ಮನೆಯೊಳಗಿದ್ದ ಪದಾರ್ಥಗಳನ್ನು ತೊಗೊಂಡು ದಿಢೀರನೆ ದೋಸೆ ಮಾಡುವ ವಿಧಾನ ಹೇಳ್ತೀನಿ ನೋಡ್ರಿ. ಈಗ ಒಂದು ಇದ್ರಾಗ ಬಾಂಬೆ ರವೆ ತೊಗೊಂಡಿನ್ರಿ, ಆಮೇಲೆ ಒಂದು 2-3 ಸ್ಪೂನ ಕಡಲೆ ಹಿಟ್ಟ ಅಥವಾ ಹೀರಾ ಬೇಸನ್ ತೊಗೊಂಡಿನ್ರಿ, ಮೊಸರು ಒಂದಿಷ್ಟು ತೊಗೊಂಡಿನಿ ನೋಡ್ರಿ ಒಂದು ಬೌಲ್ದಾಗ. ಆಮೇಲೆ ಇದು ಬಟಾಟಿ ಅಂದ್ರೆ ಆಲೂಗಡ್ಡೆ ಮ್ಯಾಲೆ ಸಿಪ್ಪಿ ತೆಗೆದು ಏನ್ರಿ ಚೆನ್ನಾಗಿ ಅದನ್ನು ಹಸಿ ಆಲೂಗಡ್ಡೆಯನ್ನು ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಚಿ ಮೇಲೆ ಗಂಜಿ ಹೋಗೋರಿಗೆ ತೊಳ್ಯಾಕಿಟ್ಟಿನ್ರಿ, ತೊಳಿತೀನಿ. ಈಗ ಅದನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ. ಬಾಂಬೆ ರವನ್ನೇ ಮಿಕ್ಸರ್ಗೆ ಹಾಕ್ತೀನಿ ನೋಡ್ರಿ ಸ್ವಲ್ಪ ಏನ್ರಿ. ಅದ್ರ ಜೊತೆಗೆ ಕಡಲೆ ಹಿಟ್ಟ ತೊಗೊಂಡಂಥ ಹೀರಾ ಬೇಸನ್ ಅಥವಾ ಕಡಲೆ ಹಿಟ್ಟು ಅದನ್ನು ಕೂಡ ಹಾಕ್ತೀನಿ ರೀ. ಸ್ವಲ್ಪ ಇದಕ್ಕೆ ಸರಿಯಾಗಿ ಮಿಕ್ಸ್ ಆಗ್ಬೇಕಂತೇಳಿ ಏನು ಮಾಡ್ತೀನಿ ರೀ, ಸ್ವಲ್ಪ ಮಿಕ್ಸರ್ದಾಗ ಗ್ರಿಕ್ ಅನ್ಸ್ಕೊಂಬರ್ತೀನಿ ರೀ. ಅದನ್ನು ನೋಡಿರಿ, ಕಡಲೆ ಹಿಟ್ಟು ಮತ್ತು ರವೆ ಮಿಕ್ಸ್ ಆಗಿದ್ದು ನೋಡಿರಿ, ಈ ರೀತಿ ಮಿಕ್ಸ್ ಆಗ್ಬೇಕು. ಅದನ್ನು ಒಂದು ಪಾತ್ರೆಗೆ ಹಾಕೋತೀನಿ ನೋಡಿರಿ. ಈ ರೀತಿಯಾಗಿ ಒಂದು ಪಾತ್ರೆಗೆ ಹಾಕೋಬೇಕ್ರಿ. ಅದನ್ನು ಬಟಾಟಿಯನ್ನು ನಾನು ಈಗ ಹಸಿ ಬಟಾಟಿ ಅಂತ ಇದು ಮಾಡಿದ್ರೆ ಅದನ್ನು ತೊಳ್ಕೊಂಡೀನಿ. ಅದನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕೋತೀನಿ ರೀ. ಈಗ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ತೀನಿ ರೀ. ಅದಾಗ ಬೆಳ್ಳುಳ್ಳಿ ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಕೋಬೋದು ಏನ್ರಿ, ತಿನ್ನಲಾರ್ದ ಇದ್ದವರು. ನೋಡ್ರಿ, ಹಸಿ ಶುಂಠಿ, ಹಸಿ ಅಲ್ಲ ಅಂತಾರೆ, ಅದೊಂದೇ 2-3 ಪೀಸ್ ಹಾಕ್ತೀನಿ ರೀ. ಅದನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಈಗ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಅದಕ್ಕೆ. ಈಗ ಅದೇನು ಮಾಡ್ತೀನಿ, ಸ್ವಲ್ಪ ನೀರು ಹಾಕಿ ಇದನ್ನು ಸಣ್ಣಗಾಗಿ ಗಿರಕ್ ಅನ್ಸ್ಕೊತೀನಿ ರೀ. ಸ್ವಲ್ಪ ನೀರು ಹಾಕೋಬೇಕ್ರಿ. ಈಗೇನು ಮಾಡ್ತೀನಿ, ಮತ್ತೆ ಮಿಕ್ಸರ್ಗೆ ಆದಾಗ ಗಿರಕ್ ಅನ್ಸ್ಕೊಂಬರ್ತೀನಿ ರೀ. ಈ ರೀತಿ ನಾನು ಮಿಕ್ಸರ್ ಹಚ್ಚಿ ಹಿಟ್ಟು ಇದು ಮಾಡೀನಿ. ರವೆ ಹಿಟ್ಟ ನೋಡಿ, ಆಲೂಗಡ್ಡೆ ಹಸಿ ಬಟಾಟೆ ತೊಳೆದು ಇದು ಮಾಡಿ ಅದು ಗಿರಕ್ ಅನ್ಸ್ಕೊಂಬಂದೀನಿ ರೀ. ಅದನ್ನು ಏನು ಮಾಡ್ತೀನಿ ರೀ, ಇದ್ರಾಗ ಮಿಕ್ಸ್ ಮಾಡ್ತೀನಿ ರೀ. ಈಗ ಹಾಕೋತೀನಿ ರೀ ಇದ್ರಾಗ. ನೋಡಿ, ದಿಢೀರನೆ ದೋಸೆ ಮಾಡೋದು ರೀ. ಯಾವುದೋ ಇಲ್ಲಿ ಉದ್ದಿನ ಬೇಳೆ ನೆನೆ ಇಟ್ಟಿಲ್ಲ, ಅಕ್ಕಿ ನೆನೆ ಇಟ್ಟಿಲ್ಲ ಏನ್ರಿ. ಸಡನ್ಲಿ ನೋಡ್ರಿ, ಈಗ ಸ್ವಲ್ಪ ಮೊಸರು ಮನೆಯಲ್ಲಿ ತಯಾರಾದಂಥ ಮೊಸರು ರೀ. ಮೊಸರು ಸ್ವಲ್ಪ ಹಾಕ್ಕೊಂಡೇನ್ರಿ. ಈಗ ಈ 2 ಕುಡಿಸಿ ಚೆನ್ನಾಗಿ ಈಗ ಕೈ ಆಡಿಸ್ಕೋಬೇಕ್ರಿ. ಈಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಮಿಕ್ಸರ್ ಜಾರದಾಗ. ಈಗೇನು ಮಾಡೋದು, ಸ್ವಲ್ಪ ಕೈ ಆಡಿಸ್ಕೋಬೇಕ್ರಿ. ಅದನ್ನು ತಳಗ ಮೇಲೆ ಮಾಡಿ ಚೆನ್ನಾಗಿ ಅದು ಹದ ಬರುವಂಗೆ ಕೈ ಆಡಿಸಿಡ್ಬೇಕ್ರಿ. ನೋಡಿರಿ ಸ್ನೇಹಿತರೆ, ದೋಸೆ ಹದಕ್ಕೆ ಎಷ್ಟು ಬೇಕು ಆ ಪ್ರಕಾರ ನೀರು ಹಾಕ್ಕೋಬೇಕ್ರಿ. ಈಗ ಹಾಕಿ ಏನು ಮಾಡೀನಿ, ಸ್ವಲ್ಪ ಕೈ ಆಡಿಸಿದನ ಒಂದು 10 ನಿಮಿಷ ಮುಚ್ಚಿಡ್ತೀನಿ ರೀ. ಅಂದ್ರೆ ರವೆ ಇರ್ತೈತಲ್ಲ, ರವೆ ನೆನಿಬೇಕು. ಸ್ನೇಹಿತರೆ, ಇದನ್ನು ಏನು ಮಾಡ್ತೀನಿ, ಈಗ ಇದನ್ನು ಮುಚ್ಚಿ ಸೈಡ್ ಇಡ್ತೀನಿ 10 ನಿಮಿಷ ನೆನಿತಾನ. ಈಗ ದೋಸೆ ಜೊತೆಗೆ ವಿಶೇಷ ಅಂತಂದ್ರೆ ಶೇಂಗಾ ಚಟ್ನಿ, ಹುರಿದ ಶೇಂಗಾ ಅದಾವ್ರಿ ಏನ್ರಿ, ಆ ಶೇಂಗಾ ಚಟ್ನಿ ಮಾಡ್ಕೊತೀನಿ ರೀ. ನೋಡಿರಿ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಇದಕ್ಕೂ ಕೂಡ ಬೆಳ್ಳುಳ್ಳಿ ಹಾಕೀನಿ. ಬೆಳ್ಳುಳ್ಳಿ ಬೇಕಂದ್ರೆ ನೀವು ಬೇಡಂದ್ರೆ ಸ್ಕಿಪ್ ಮಾಡ್ಬೋದು ಏನು. ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರ್ತೈತಿ. ಹಸಿ ಶುಂಠಿ ನೋಡಿರಿ, ಇದಕ್ಕೂ ಸ್ವಲ್ಪ ಹಸಿ ಶುಂಠಿ ಹಾಕೀನಿ ಹಾಕ್ತೀನಿ. ಅದಕ್ಕೇನೈತಿ, ಸ್ವಲ್ಪ ಮೆಣಸಿಕಾಯಿ, ಒಂದು 2 ಮೆಣಸಿಕಾಯಿ ಕಟ್ ಮಾಡಿ ಇಟ್ಟೀನಿ ರೀ. ನೀವು ಖಾರ ಜಾಸ್ತಿ ಬೇಕು ಹೆಚ್ಚಿಗೆ ಹಾಕೋದು. ಕರಿಬೇವು ಸೊಪ್ಪು ಹಾಕ್ತೀನಿ ರೀ. ಈಗ ಸ್ವಲ್ಪ ಕೊತ್ತಂಬರಿ ಹೇಳ್ರಿ. ಈಗೇನು ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಜೀರಿಗೆ. ಇದು ದಿಢೀರನೆ ಮಾಡೋದು ರೀ ಚಟ್ನಿ. ಅದು ಯಾವುದೇ ನೆನೆ ಇಡಂಗಲ್ಲ, ಏನಿಲ್ಲ, ತಕ್ಷಣ ಮಾಡಿ ತಿನ್ನೋ ಭಾರಿ ಟೇಸ್ಟಿ, ಭಾರಿ ಹೆಲ್ತಿ ಆಕತ್ರಿ. ನೋಡಿ, ರುಚಿಗೆ ತಕ್ಕಷ್ಟು ಚಟ್ನಿಗೆ ಉಪ್ಪು ಹಾಕ್ತೀನಿ ರೀ. ಈಗ ಇವ ಮತ್ತೆ ಬೇಕಂದ್ರೆ ನೀವು ನೋಡ್ಕೊಂಡು ಹಾಕೋಬೋದು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನೇನು ಮಾಡ್ತೀನಿ ರೀ, ಗಿರ್ಕ್ ಅನ್ಸ್ಕೊಂಬರ್ತೀನಿ ರೀ. ಈಗ ಅದನ್ನು ಮಿಕ್ಸರ್ಗೆ ಹಚ್ಚಿ ನೋಡ್ರಿ ಏನು ರೀ, ಶೇಂಗಾ ಚಟ್ನಿ ರೀ. ಇದು ದಿಢೀರನೆ ಮಾಡುವಂಥದ್ದು ರೀ. ಒಬ್ರಿಗೆ ಏನು ಉಪಯೋಗ ಮಾಡಿಲ್ಲ ಏನು ರೀ. ಈಗ ಸಣ್ಣ ಬಾಳ್ಗಿಗೆ ತಗೋತೀನಿ ರೀ ಇದನ್ನೀಗ. ಇದಕ್ಕೇನೈತಿ, ಮೇಲೊಗ್ಗರಣೆ ಮಾಡ್ಬೇಕಾದ್ರೆ ಇನ್ನು ಮೇಲೊಗ್ಗರಣೆ ಮಾಡೋದನ್ನು ತೋರಿಸ್ತೀನಿ ರೀ ಸ್ನೇಹಿತರೀಗ. ಚಟ್ನಿ, ಶೇಂಗಾ ಚಟ್ನಿ ಏನು ಮಾಡಿದ್ರಿ, ಅದಕ್ಕೆ ಈಗ ಮೇಲೊಗ್ಗರಣೆ ನೋಡಿ ಏನಕ್ಕೆ ಆದೈತಿ, ಸಾಸಿವೆ ಹಾಕೋತೀನಿ ರೀ. ಸ್ವಲ್ಪ ಸಾಸಿವೆ, ಜೀರಿಗೆ,
ಸ್ವಲ್ಪ ಉದ್ದಿನಬೇಳೆ ಕಡ್ಲೆಬೇಳೆ ಹಾಕೀನಿ, ಸ್ವಲ್ಪ ಉದ್ದಿನಬೇಳೆ ಹಾಕ್ತೀನಿ ರೀ, ಸ್ವಲ್ಪ ಏನು ರೀ. ಇವಾಗ ಏನು ಮಾಡ್ತೀನಿ ರೀ, ಈಗ ಕರಿಬೇವು ಸ್ವಲ್ಪ ಅವು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಅದಾವೆ ರೀ, ಅವು ಸ್ವಲ್ಪ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಒಂದು 2 ತೊಗೊಂಡಿನಿ, 2 ತುಣುಕು ಪೀಸ್ ಮಾಡೀನಿ ರೀ, ಅದನ್ನೂ ಹಾಕ್ಕೋತೀನಿ. ಮತ್ತು ಮಸಾಲೆ ಹೊತ್ತು ಬರ್ತದೆ, ಸ್ವಲ್ಪ ಬಿಳಿ ಎಳ್ಳು ಹಾಕ್ತೀನಿ ರೀ. ಬಿಳಿ ಎಳ್ಳು ಹಾಕೋದ್ರಿಂದ ಟೇಸ್ಟ್ ಬರ್ತದೆ ಚಟ್ನಿ ರೀ. ಈಗ ಒಲೆ ಆರ್ಸಿನಿ ರೀ, ಯಾಕಂದ್ರೆ ಯಾವುದು ಹೊತ್ತು ಬರ್ತೇಳಿ ಒಲೆ ಆರ್ಸಿನಿ ರೀ. ಈಗ ಅದು ಕಾವಿನ ಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ರೀ. ನೋಡಿರಿ ಇದಕ್ಕೆ ಮತ್ತು ನಾವೇನಂದ್ರೆ ಈಗ ಪ್ರತಿಯೊಂದಕ್ಕೂ ಮೇಲೊಗ್ಗರಿ ಮಾಡೋದ್ರಿಂದ ಅದು ರುಚಿ ಚೇಂಜ್ ಆಕತ್ತೀರಿ, ಭಾರಿ ಟೇಸ್ಟಿ ಆಕತ್ತೀರಿ ಮೇಲೊಗ್ಗರಿ ಮಾಡಿ ಹಾಕೋದ್ರಿಂದ ರೀ. ಅದಕ್ಕೆ ಮೇಲೊಗ್ಗರಿ ಮಾಡೀನಿ ರೀ. ಈಗ ಏನು ಮಾಡಿ ಸ್ವಲ್ಪ ತಣ್ಣಗೆ ಅನ್ನೋದನ್ನು ಏನು ಮಾಡ್ತೀನಿ ರೀ, ಮಾಡಿಟ್ಟಂಥ ಚಟ್ನಿ ಐತಲ್ಲ ಶೇಂಗಾ ಚಟ್ನಿಗೆ ಮೇಲೆ ಹಾಕ್ಕೋತೀನಿ ರೀ. ಅದನ್ನು ದೋಸೆ ಜೊತೆಗೆ ಮಾಡಿದಂಥ ಶೇಂಗಾ ಚಟ್ನಿಗೆ ಮೇಲೊಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ಇಲ್ಲಿ ನೋಡಿರಿ, ಈಗ ಮೇಲೊಗ್ಗರಣೆ ಹಾಕಿ ಒಂದು ಬದಿಗೆ ಇಡ್ತೀನಿ ರೀ. ಅದನ್ನು ಇನ್ನು ದೋಸೆ ಮಾಡ್ಕೊಳ್ಳೋದನ್ನು ಹಿಟ್ಟಂತೂ ನೆನೆದೈತ್ರಿ. ಈಗ 10 ನಿಮಿಷ ಮೇಲೆ ಗೊತ್ತು ಅಲ್ಲಿವರೆಗೆ ಚಟ್ನಿ ಮಾಡ್ಕೊಳ್ಳೋದು ಮತ್ತು ಮೇಲೊಗ್ಗರಣೆ ಮಾಡೋದು ಮಾಡೀನಿ ರೀ. ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಹಾಕಿದನ್ನು ರೆಡಿ ಇಟ್ಬಿಡ್ತೀನಿ ರೀ. ಈಗ ಇನ್ನೇನೈತಿ ದೋಸೆ ಯಾವ ರೀತಿ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ರೀ. ಈಗ ದೋಸೆ ಹಿಟ್ಟ ಮುಚ್ಚಿಟ್ಟಿನ 10 ನಿಮಿಷ ಆಗೈತೆ ನೋಡಿರಿ. ಚೆನ್ನಾಗಿ ನೆನೆದತ್ರಿ, ಈಗ ಹದ ಆಗೈತಿ. ಏನು ಸ್ವಲ್ಪ ಕೈಯಾಡಿಸಿ ನೋಡಿರಿ. ಈಗೇನೈತಿ ಮತ್ತು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತೀನಿ ರೀ. ಯಾಕಂದ್ರೆ ನೆನೆದಿತ್ತತ್ರ ರವೆ ಏನು ಮಾಡಿದತ್ತಿ ಈಗ ನೆನೆದ ಇದಾಗಿರ್ತೈತಿ ರೀ. ಅದಕ್ಕೆ ದೋಸೆ ಹಿಟ್ಟಿನ ಹದದಾಗ ನೀರು ಹಾಕ್ಕೋಬೇಕು ರೀ. ಯಾವತ್ತು ನಾವು ದೋಸೆ ಮಾಡ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ಆ ಹಿಟ್ಟನ್ನು ಇದು ಮಾಡಿರ್ತೀವೋ ಅದೇ ಹದದಲ್ಲಿ ಇದನ್ನು ಮಾಡ್ಕೋಬೇಕ್ರಿ. ಈಗ ನೋಡಿರಿ ಈ ರೀತಿ ಸಂಪೂರ್ಣ ಎಣದತ್ ನೋಡ್ರಿ, ಎಲ್ಲ ಇದಾಗೈತಿ. ಈ ರೀತಿ ಗರ ತಿರುವಿ ಹದ ಮಾಡ್ಕೋಬೇಕ್ರಿ. ನೋಡಿರಿ ಸ್ನೇಹಿತರೆ, ಈಗ ದೋಸೆ ಹಂಚಿಟ್ಟಿನಿ. ದೋಸೆ ಕಾಯ್ತಾನ ಏನು ಸ್ವಲ್ಪ ಒಲೆ ಹೈ ಇಟ್ಕೋಬೇಕ್ರಿ. ಕಾದ ಬಳಕೆ ಅಂತ ಸ್ವಲ್ಪ ಕಡಿಮೆ ಮಾಡ್ಬೇಕ್ರಿ. ಈಗ ನೋಡ್ರಿ, ಈಗ ದೋಸೆ ಹಂಚಕ್ಕೆ ಕಾದತ್ರಿ. ಈಗ ಏನು ಮಾಡ್ತೀನಿ, ಈಗ ದೋಸೆ ಹಾಕೋತೀನಿ ನೋಡ್ರಿ. ಯಾವ ರೀತಿ ಹಾಕ್ಬೇಕು ತೋರಿಸ್ತೀನಿ ರೀ. ಈ ರೀತಿಯಾಗಿ ಹಾಕೊಂಡು ಅಲ್ಲೇ ಅಗಲ್ ಮಾಡ್ಬೇಕ್ರಿ ಅದನ್ನು. ಈ ರೀತಿ ನಾವು ಯಾವ ಸೈಜ್ ಬೇಕು ಆ ಸೈಜ್ ಹಾಕೋಬೋದು ರೀ. ದೊಡ್ಡದು, ಸಣ್ಣದು, ದಿಪ್ಪು, ತೆಳ್ಳಗ ಏನು ರೀ ಈ ರೀತಿ ಹಾಕೋಬೋದು ರೀ. ಈಗ ಈ ರೀತಿ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕೋತೀನಿ ರೀ. ಈಗ ಏನು ನೀವು ಬೆಣ್ಣೆನೂ ಹಚ್ಕೋಬೋದು, ಬೆಣ್ಣೆ ಕೂಡ ಹಾಕೋಬೋದು ಮೇಲೆ. ನಾನು ಏನು ಮಾಡಿ ಮನೆಯಲ್ಲಿರುವಂಥ ಪ್ಯೂರ್ ತುಪ್ಪ ಅದು ಉಪಯೋಗ ಮಾಡೀನಿ. ನೀವು ಬೇಕಾದ್ರೆ ಬೆಣ್ಣೆನೂ ಹಾಕ್ಬೋದು, ಬೇಡಂದ್ರೆ ಎಣ್ಣೆನೂ ಸ್ವಲ್ಪ ಎಣ್ಣೆನ ಮೇಲೆ ಸಿಂಪಡಿಸ್ಬೋದು. ಏನು ರೀ ಈ ರೀತಿಯಾಗಿ ಮನೆಯಲ್ಲಿ ನೋಡ್ರಿ ದಿಢೀರನೆ ದೋಸೆ, ಯಾವುದೇ ನೆನೆ ಹಾಕಿಲ್ಲ, ಏನು ರೀ ಉದ್ದಿನಬೇಳೆ ಇಲ್ಲ, ಆಮೇಲೆ ಅಕ್ಕಿ ಇಲ್ಲ, ದಿಢೀರನೆ ಮಾಡುವಂಥ ದೋಸೆ ನೋಡ್ರಿ. ಇದು ಯಾವ ರೀತಿ ಇದಾಗತ್ತೈತಿ ನೋಡ್ರಿ. ಏನು ಮ್ಯಾಲೆ ಮುಚ್ಚಬೇಕತ್ತೇನಿಲ್ಲ, ಏನು ರೀ ಹಂಗೆ ಇಡ್ಬೋದು ರೀ. ಇದು ಆರೋಗ್ಯಕ್ಕೂ ಒಳ್ಳೇದು ರೀ. ನಾವು ಹೋಟೆಲ್ಗೆ ಹೋಗಿ ತಿನ್ನೋಕೆ ಟೈಮ್ ಪಾಸು ಇದು ಆಗ್ಕಂತಲೂ ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ಏನು ಎಲ್ಲ ರೀತಿ ಚಲೋ ರೀ. ಈಗ ನೋಡ್ರಿ ಯಾವ ರೀತಿಯ ಈಗ ಈ ರೀತಿಯಾಗಿ ತಗೋತೀನಿ ನೋಡ್ರಿ. ಈಗ ಇದು ಹೊಳ್ಳಿ ಮತ್ತೊಮ್ಮೆ ಬೇಯಿಸ್ಬೇಕಂತೇನಿಲ್ಲ ರೀ. ಒಂದು ಮೇ ಬೇಯ್ದ್ರೆ ಸಾಕು, ಒಂದೇ ಮೇ ಚೆನ್ನಾಗಿ ಬೇಯ್ದ್ರೆ ಮುಗಿದೋತ್ರಿ. ನೋಡ್ರಿ ಯಾವ ರೀತಿ ಗರಿ ಆಗಿದ್ದು ನೋಡ್ರಿ. ಈಗ ಒಂದು ಪ್ಲೇಟ್ಗೆ ತೆಗಿತೀನಿ ರೀ. ಈಗ ಅದೇ ಪ್ರಕಾರ ನೋಡ್ರಿ ಎಷ್ಟನ್ನ ಕಲರ್ ಬಂದದ, ಗೋಲ್ಡನ್ ಕಲರ್. ಈ ರೀತಿ ನೀರು ಹಚ್ಕೋಬೇಕ್ರಿ ಪ್ರತಿ ಸಲ. ಈಗಾಗಲೇ ನಾವು ದೋಸೆ ಮಾಡಿವು, ಉತ್ತಪ್ಪ ಮಾಡಿವು ನಮ್ಮ ಚಾನಲ್ದಾಗ, ಉದಯ್ ಉತ್ತರ ಕನ್ನಡ ಲಾಗ್ದಾಗ ನೋಡ್ರಿ. ಏನು ರೀ ಅದಂತ ಆ ಪ್ರಕಾರ ನೀವು ಮಾಡಿರಿ. ಈಗ ಅದೇ ರೀತಿ ನಾವು ದಿಢೀರನೆ ದೋಸೆ ಮಾಡುವ ವಿಧಾನವನ್ನು ಹೇಳ್ಕೊಡಕತ್ತೀನಿ ರೀ. ಏನು ರೀ ಯಾವುದೋ ಟೆನ್ಷನ್ ಮಾಡ್ಕೊಳಂಗಿಲ್ಲ. ಯಾರು ಬಂದ ಪಟ್ನೆ ರೀತಿ ಮಾಡಿ ದೋಸೆ ಮಾಡ್ಬೋದು ರೀ. ಮತ್ತು ಮಕ್ಕಳಿಗೆ ಕೂಡ ಇಷ್ಟ ಆಕತ್ರಿ ಇದು. ಈ ರೀತಿ ಮಾಡಿ ನೋಡಿ, ಮ್ಯಾಲೆ ಸ್ವಲ್ಪ ತುಪ್ಪ ಹಚ್ಚಿನಿ ರೀ. ತುಪ್ಪ ಹಚ್ಬೇಕಂತಿಲ್ಲ, ನೀವು ಎಣ್ಣೆನೂ ಹಚ್ಬೋದು, ಇಲ್ಲ ಬೆಣ್ಣೆ ಇದ್ದರೆ ಬೆಣ್ಣೆನೂ ಹಚ್ಬೋದು. ಈಗ ನೋಡ್ರಿ ಮ್ಯಾಲೆ ಮುಚ್ಚಿದ್ದಿಲ್ಲ ಒಂದು ಮೊದಲನೇ ದೋಸೆ, ಈಗ 2ನೇ ದೋಸೆಗೆ ಮ್ಯಾಲೆ ಮುಚ್ತೇನೆ ನೋಡ್ರಿ. ಮುಚ್ಚಿ ಮಾಡ್ಬೋದು, ಹಾಗೆ ಇದು ಮಾಡಿ ಮಾಡ್ಬೋದು. ಯಾವ ರೀತಿ ಮಾಡಿದ್ರು ನಡೀತದೆ ರೀ. ನೋಡಿರಿ ಸ್ನೇಹಿತರೆ ಎಷ್ಟು ನೈಸ್ ಆಗೈತಿ. ಈಗ ಸ್ವಲ್ಪ ಉರಿ ಕಡಿಮೆ ಮಾಡ್ಕೋಬೇಕ್ರಿ. ಈಗ ಈಗಾಗಲೇ ನಾವು ನಮ್ಮ ಉದಯ್ ಉತ್ತರ ಕನ್ನಡದಾಗ ಸಾಕಷ್ಟು ಅಡುಗೆ ವಿಡಿಯೋಗಳನ್ನು ಮಾಡಿವು, ಸಾಕಷ್ಟು ಏನು ರೆಸಿಪಿಗಳು ಮಾಡಿವು, ಇದೇ ರೀತಿ ದೋಸೆಯೂ ಮಾಡಿವು. ನೋಡಿರಿ ಯಾವ ರೀತಿ ಆಗಿದೆ. ಇದನ್ನೇನು ಮಾಡ್ತೇವೆ, ಒಂದು ಪ್ಲೇಟಿಗೆ ತೆಗಿತೇನೆ ರೀ. ಈಗ ನೋಡ್ರಿ, ಈಗ
ಇದೇ ರೀತಿ ಎಲ್ಲ ದೋಸೆನೂ ಮಾಡ್ಕೊತೀನಿ ರೀ. ಈಗ ಸ್ನೇಹಿತರೆ, ಈಗ ಮಾಡಿದ ದೋಸೆ ನಾ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ ನೋಡ್ರಿ. ಈಗ ನೋಡಿ ಎಷ್ಟು ನೈಸ್ ಆಗ್ಯಾವ. ಈ ರೀತಿಯಾಗಿ ದೋಸೆ ಒಂದು ಪ್ಲೇಟಿಗೆ ನಾಷ್ಟಾಕ್ಕೆ ರೆಡಿ ಆಗೈತೆ ನೋಡ್ರಿ. ಇಲ್ಲಿ ನೋಡಿ ಮಾಡಿದಂಥ ದೋಸೆಗಳು ಯಾವ ರೀತಿ ಚೆನ್ನಾಗಿ ಆಗ್ಯಾವ ನೋಡ್ರಿ. ಈಗ ಏನು ಮಾಡ್ತೀನಿ ಈಗ ಚಟ್ನಿ ಮಾಡಿಟ್ಟಿನಲ್ರಿ, ಶೇಂಗಾ ಚಟ್ನಿ, ಅದನ್ನು ಕೂಡ ಈಗ ಪ್ಲೇಟ್ಗೆ ಟಿಫಿನ್ ಪ್ಲೇಟಿಗೆ ಹಾಕೊಳಕತ್ತೀನಿ ನೋಡ್ರಿ. ನೋಡ್ರಿ ಬಟಾಟಿ ಪಲ್ಯ ಕೂಡ ಮಾಡೀವ್ರಿ. ದೋಸೆ ಜೊತೆ ಕಾಂಬಿನೇಷನ್ ಬಟಾಟಿ ಪಲ್ಯ ಶೇಂಗಾ ಚಟ್ನಿ ನೋಡ್ರಿ. ನೀವು ಶೇಂಗಾ ಚಟ್ನಿಯನ್ನು ನೀವು ಗಟ್ಟಿ ಇಟ್ಕೋಬೋದು, ಅಳ್ಕು ಮಾಡ್ಬೋದು ಏನ್ರಿ. ನೋಡಿ ಮೇಲೆ ಬೆಣ್ಣೆ ಪ್ಯೂರ್ ಮನೆಯಲ್ಲಿ ತಯಾರು ಮಾಡಿದಂಥ ಬೆಣ್ಣೆ ಕೂಡ ಹಾಕಿದ್ದೀನಿ ನೋಡ್ರಿ. ಇದು ಸಡನ್ಲಿ ದಿಢೀರನೆ ಮಾಡುವಂಥ ದೋಸೆ ರೀ. ಯಾವುದೇ ನೆನೆ ಇಡೋದಿಲ್ಲ ಏನ್ರಿ, ರುಬ್ಬೋದಿಲ್ಲ ಏನಿಲ್ಲ ರೀ. ನೆನೆ ಇಡ್ಲಾರ್ದ ಮಾಡುವಂಥ ದಿಢೀರನೆ ದೋಸೆ ಇದು. ಭಾರಿ ಟೇಸ್ಟಿ ಮತ್ತು ಹೆಲ್ತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೀವು ಮನೆಯೊಳಗೆ ಈ ರೀತಿಯಾಗಿ ದಿಢೀರನೆ 10 ನಿಮಿಷದಲ್ಲಿ ದೋಸೆ ಮಾಡೋದನ್ನು ಮಾಡಿ ಟೇಸ್ಟ್ ಮತ್ತು ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ದೋಸೆ ಮಾಡೋ ವಿಧಾನವನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.